ಮತ್ತೆ ಈಗ ಬೇಸಿಗೆಯಲ್ಲಿ ಒಂಥರ ಡಿಸೀಸಸ್ ಸ್ಟಾರ್ಟ್ ಆಗ್ತವೆ. ಹೊರಗೆ ತಗೊಂಡೋಗಿ ಬೆಂಕಿ ಹಾಕಿ ಸುಟ್ಟಾಕ್ತಿವಿ ಅವನ್ನ. ಈ ತೋಟ ನೀವು ದತ್ತು ತಗೊಂಡ್ಬಿಡಿ ಬೇಕಾರೆ. ನನಗೆ 600 ಕ್ವಿಂಟಲ್ ಅಡಿಕೆ ಕೊಡಿ, ಅದ್ರಲ್ಲಿ ನಿಮ್ಮ ದುಡ್ಡು ಏನೈತೆ ತಗೊಳ್ಳಿ ಅಂತ ಹೇಳಿ. ಅವ್ರು ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಮತ್ತೆ ಲೈಫ್ ಲಾಂಗ್ ಇರಬೇಕು, ಗಿಡ ಹೋಗಬಾರ್ದು. ಅವಕ್ಕೆಲ್ಲ ಕಂಡೀಷನ್ಸ್ ಹೇಳಿದ್ದೀನಿ. 3 ತಿಂಗಳು ಅವ್ರು ಗಿಡ ಬಿಟ್ಕೊಟ್ಟ ಮೇಲೆ ಎಲ್ಲ 2000 ಗಿಡನೂ ಚೆನ್ನಾಗಿದ್ದಾವೆ ಅಂತ ಅವ್ರು ಹೇಳೋದಕ್ಕೆ ನಾವಿಲ್ಲಿ ಸ್ಟಾರ್ಟ್ ಮಾಡಿಸಿದ್ದು. ಇಡೀ 4 ಎಕರೆ ಫುಲ್ ಅವ್ರ ಹ್ಯಾಂಡ್ ಓವರ್ನಾಗಿದೆ. ಈಗ 15 ಲಕ್ಷ ತಗೊಳೋದಕ್ಕಿಂತ 20 ಲಕ್ಷ ತಗೊಳ್ಳೋಣ, 5 ಲಕ್ಷ ಖರ್ಚಿಗೆ ಹೋಗ್ಲಿ. 30 ಲಕ್ಷ ರೂಪಾಯಿ ಟಾರ್ಗೆಟ್ ಅವ್ರು ಹೇಳ್ತಾ ಇದಾರೆ. ನಾವು 20 ಲಕ್ಷ ಕೊಡಿ ಅಂತ ಇದೀವಿ. 25 ಲಕ್ಷ ಕೊಡಿ, ಇನ್ನು 5 ಲಕ್ಷ ಬೇಡ. ಈಗ ಜನವರಿಯಿಂದ ಅವ್ರ ಟ್ರೀಟ್ಮೆಂಟ್ ಸ್ಟಾರ್ಟ್. ಈ ತರ ಟಾರ್ಗೆಟ್ ಕೊಟ್ಟಾಗ, ಜವಾಬ್ದಾರಿ ಕೊಟ್ಟಾಗ ನಮಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್. ಈಗ ರೈತನ ಹಾಳು ಮಾಡೋದೇ ಅಲ್ಲ ಸರ್, ಅವ್ರನ್ನ ಉದ್ಧಾರ ಮಾಡ್ರೆ ನಾವು ಉದ್ಧಾರ ಆಗ್ತೀವಿ. 400 ಕ್ವಿಂಟಲ್ ಅಂತಂದ್ರೆ 24 ಲಕ್ಷ ಆ ರೈತನಿಗೆ ಅದೇ ನೀವು ತರಿಸ್ಕೊಡ್ತೀವಿ. ಹೌದು ಸರ್, ಖಂಡಿತ ಸರ್. ಏನ್ ಮಾಡಿಸ್ತಾ ಇದ್ದೀರಿ ಸರ್ ಇವತ್ತು? ಅದು ಲಾಸ್ಟ್ ಇಯರ್ ಬಂದಿತ್ತಲ್ಲ, ಒಂಬಳೆ ಒಣಗಿತ್ತು ಕೆಳಗೆ ಬಾಟಮ್ ಸೈಡ್ದು. ಏನು ನೋಡಿದೆ, ಫುಡ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ನಮ್ಮ ಮಂಜುನಾಥ್ ಸರ್ ಹೇಳಿದ್ರು ಅಂತ ಹೇಳಿದ್ನಲ್ಲ. ಆ ಒಂಬಳೆಗಳೆಲ್ಲ ಡಿಸೀಸಸ್ ಬಂದು ಹೋಗಿರ್ತಕ್ಕಂಥ ಒಂಬಳೆಗಳು ಅವೆಲ್ಲ ತೆಗಿತಾ ಇದ್ದಾನಲ್ಲ, ಅದು ಆ ಒಂಬಳೆಗಳನ್ನೆಲ್ಲ ತೆಗಿಸಿದ್ರೆ ಮುಂದೆ ನೆಕ್ಸ್ಟ್ ಫಸಲಿಗೆ ಕ್ರಾಪಿಗೆ ತೊಂದರೆ ಆಗಲ್ಲ, ಚೆನ್ನಾಗಿರುತ್ತೆ, ಮರ ಹೆಲ್ತಿ ಇರುತ್ತೆ, ಡಿಸೀಸಸ್ ಬರಲ್ಲ ಅನ್ನೋದಕ್ಕೆ. ಎಲ್ಲ ತೋಟದಲ್ಲಿ ಇರ್ತಕ್ಕಂಥ ಆ ಥರ ಒಣಗಿರೋ ಒಂಬಳೆಗಳನ್ನೆಲ್ಲ ಎವ್ರಿ ಇಯರ್ ಹಾರ್ವೆಸ್ಟ್ ಮುಗಿದ ಕೂಡಲೇ, ಅಡಿಕೆದೆಲ್ಲ ಮುಗಿದ ಕೂಡಲೇ ಈ ಒಂಬಳೆಗಳನ್ನ ತೆಗಿಸ್ಕೊಂತ ಹೋಗ್ತಾ ಇರ್ತೀವಿ. ಅವು ತೆಗಿಸ್ಕೊಂಡು ಮತ್ತಲ್ಲಿ ಬಿಡೋದಿಲ್ಲ. ಅವನ್ನ ಹೊರಗೆ ತಗೊಂಡೋಗಿ ಬೆಂಕಿ ಹಾಕಿ ಸುಟ್ಟಾಕ್ತೀವಿ. ಅವನ್ನ ಬೆಂಕಿ ಹಾಕೋ ಬದಲು ಸರ್ ಅದಲ್ಲೇ ಕೊಳ್ತು ಅಲ್ಲೇ ಇಲ್ಲ, ಆದ್ರೆ ಅದರಲ್ಲಿ ಡಿಸೀಸಸ್ ವೈರಾಣುಗಳು ಇರ್ತಾವಂತ. ಅದರಲ್ಲಿ ಫಂಗಸ್ ಇರೋದ್ರಿಂದ ಬಿದ್ದ ಕೂಡಲೇ ನೀರಿಗೆಲ್ಲ ಸಿಕ್ಕಿದ್ದು ಅಂದರೆ ಫಂಗಸ್ ವಿಲ್ ಆಟೋಮೆಟಿಕಲಿ ಕ್ರಿಯೇಟ್ ಆಗಿಬಿಡ್ತಾವಂತೆ. ಆ ಫಂಗಸ್ ಅದರಲ್ಲೇ ಇರ್ತಾವಂತ. ಫಂಗಸ್ ಏನೂ ಆಗಲ್ಲ. ಮಳೆಗೆ ಬಂದ್ಕೊಳ್ಳೆ, ನೆಂದ್ಕೊಳ್ಳೆ ಆ ಫಂಗಸ್ಸು ನಿಮಗೆ ಮತ್ತೆ ರೆಡಿ ಆಗುತ್ತೆ ತೋಟಕ್ಕೆ. ಅರ್ಧ ಹೆಲ್ತ್ ಇದನ್ನು ಹಾಳು ಮಾಡುತ್ತದನ್ನು ತೆಗೀರಿ ಅಂತೇಳಿ ಅದಕ್ಕೆ ತೆಗಿತಾ ಇದೀವಿ. ಅವರು ಹೇಳಿರೋ ಪ್ರಕಾರ ಇದನ್ನ ಮಾಡ್ತಾ ಇದೀವಿ. ಅವರ ಮಾರ್ಗದರ್ಶನದಲ್ಲಿ ಅವ್ರು ಏನು ಹೇಳ್ತಾರೋ ಅವ್ರ ಮಾರ್ಗದರ್ಶನದಲ್ಲೇ ನಾವು ಕಂಪ್ಲೀಟ್ ಟ್ರೀಟ್ ಮಾಡ್ತಾ ಇರೋದು ಈ ತೋಟಗಳನ್ನೆಲ್ಲ. ಒಬ್ಬ ರೈತರಿಗೆ ವೈಜ್ಞಾನಿಕವಾಗಿ ತಿಳುವಳಿಕೆ ಕಡಿಮೆ ಇರುತ್ತೆ ಸರ್, ಅದನ್ನ ನಾವು ತಿಳಿಸ್ಕೊಡ್ತೀವಿ. ಏನಕ್ಕೆ ಒಂದೊಂದು ತಿಂಗಳಿಗೆ 2 ತಿಂಗಳಿಗೆ ಏನಕ್ಕೆ ವಿಸಿಟ್ ಮಾಡ್ತಾ ಇರ್ತೀವಿ ಅಂತಂದ್ರೆ, ತೋಟದಲ್ಲಿ ಆದಂಥ ಚೇಂಜಸ್ಗಳು ರೈತರಿಗೆ ಅಬ್ಸರ್ವ್ ಮಾಡಕ್ ಬರಲಿಲ್ಲ ಅಂದ್ರೆ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ. ಇದು ಲಾಸ್ಟ್ ಇಯರ್ ಗರಿ ಬಿದ್ದಿರೋದು. ಇದು ಈ ಥರ ಎಲ್ಲ ಗರಿಗೆ ಮಚ್ಚೆ ಟೈಪ್ ಇತ್ತು ನೋಡಿ. ಈಗ ನೋಡಿ ಯಾವುದೇ ಮರದಲ್ಲಿ ಮಚ್ಚೆ ಟೈಪ್ ಇಲ್ಲ. ಅಲ್ಲಿಗೆ ಆ ಡಿಸೀಸಸ್ ಕಡಿಮೆ ಆಗಿದೆ ಅಂತ. ಏನು ಬರುತ್ತೆ ಸರ್ ಆ ಡಿಸೀಸ್ ಮುಖ್ಯವಾಗಿ? ಸರ್, ಎಲೆ ಚುಕ್ಕಿ ರೋಗ ಈ ಫಂಗಸ್ ಇಂದನೇ, ನಿಮ್ಮ ಪಿಲೋಸ್ಟಿಕಾ ಫಂಗಸ್ ಇಂದ ಬರುತ್ತೆ ಅಂತ ಹೇಳ್ಬಿಟ್ಟು ಸೈನ್ಸ್ ಹೇಳುತ್ತೆ ಸರ್. ಅಂದ್ರೆ ಹಿಂಗಾರ ಒಣಗೋದು ಜಾಸ್ತಿ ಆಗಿರೋದ್ರಿಂದ ಈ ಶೀತಾಂಶ ಜಾಸ್ತಿ ಆದಾಗ ಆಕ್ಟಿವೇಟ್ ಜಾಸ್ತಿ ಆಗುತ್ತೆ. ಅವಾಗ ನಿಮ್ಮ ಎಲೆ ಚುಕ್ಕಿ ರೋಗ ಬರೋದ್ರಿಂದ ಎಲೆ ಎಲ್ಲ ಪೂರ್ತಿ ಸುಟ್ಟೋದಂಗೆ ಆಗುತ್ತೆ. ಎಲೆ ಮುಖಾಂತರವಾಗಿ ಅಂದ್ರೆ ಕ್ಲೋರೋಫಿಲ್ ಮುಖಾಂತರವಾಗಿ ಏನು ಊಟ ಅಪ್ಟೇಕ್ ಮಾಡಬೇಕಿತ್ತು ಅದೆಲ್ಲ ಸ್ಟಾಪ್ ಆಗುತ್ತೆ. ಗಿಡ ಒಣಗುವಂಥ ಚಾನ್ಸಸ್ ಇರುತ್ತೆ. ಇಡೀ ತೋಟದ ತೀರ್ಥಹಳ್ಳಿ ಭಾಗ, ನಮ್ಮ ಚಿಕ್ಕಮಂಗ್ಳೂರು, ಮೂಡಿಗೆರೆ ಭಾಗದಲ್ಲೆಲ್ಲ ತುಂಬ ತೋಟಗಳೆಲ್ಲ ಒಣಗೋಗಿದೆ. ಇವತ್ತು ಅಡಿಕೆ ಕೃಷಿನೇ ಮಾಡೋದು ಬೇಡ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಷ್ಟು ಡಿಸೀಸ್, ಎಲೆ ಚುಕ್ಕಿ ರೋಗ ತುಂಬ ಇದಾಗಿದೆ. ಬಟ್ ಈ ಕಡೆ ಕಡಿಮೆನೆ. ಆದರೂ ಇವ್ರ ತೋಟದಲ್ಲಿ ಅಂದ್ರೆ ಈ ಊರಲ್ಲಿ ಶೀತ ಜಾಸ್ತಿ, ಮಳೆ ಜಾಸ್ತಿ ಆಗುತ್ತೆ. ಮಳೆಯಲ್ಲಿ ಕಾಯಿಕೊಳ್ಳೇನೂ ಬೀಳುತ್ತೆ ಇಲ್ಲಿ. ಹಾಗಾಗಿ ಈ ರೋಗಗಳು ಜಾಸ್ತಿ ಇರುತ್ತೆ ಇಲ್ಲಿ. ಇದು ಒಂಥರ ಮಲೆನಾಡಿದ್ದಂಗೆ ಆಗಿದೆ. ಇಲ್ಲಿ ಬಯಲುಸೀಮೆಲೂ ಮಲೆನಾಡಿದ್ದಂಗೆ ಆಗಿದೆ. ಮೊದಲಿನಿಂದ ನಮಗೆ ಡೌಟ್ಸ್ ಬರ್ತಾ ಇದ್ದದ್ದು ಗಿಡಗಳದ್ದು ಎಲೆ ಚುಕ್ಕಿ ರೋಗ ಆಗಿರ್ಬೋದು, ಗಿಡಗಳು ಹೋಗೋದು ಆಗಿರ್ಬೋದು, ಮತ್ತು ಆಮೇಲೆ ಅದು ಅವಾಯ್ಡ್ ಆಗಿದೆ. ಎಲೆ ಚುಕ್ಕಿ ರೋಗ ಅವಾಯ್ಡ್ ಆಗಿದೆ. ಆಮೇಲೆ ಕೊಳೆ ರೋಗನೂ ಸ್ವಲ್ಪ ಅವಾಯ್ಡ್ ಆಗಿದೆ. ಅವ್ರ ಡೈರೆಕ್ಷನ್ಸಲ್ಲಿ ಹೊಡೆದಿರೋದ್ರಿಂದ ನಮಗೆ ಕೊಳೆ ರೋಗದಲ್ಲಿ ಏನಾಗುತ್ತೆ ಅಂದರೆ, ನಾವು ಕಾಪರ್ ಸಲ್ಫೇಟು, ಸುಣ್ಣ ಅದನ್ನು ಹೊಡೆಯೋದ್ರಿಂದ ಗಿಡಗಳಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಮತ್ತೆ ಹೇಳೋರು. ಯಾರ್ಯಾರು ಒಂದೊಂದು ಥರ ಹೇಳಿದ್ರು. ಬಟ್ ಅವರು ಬಂದು ಇದಾದಮೇಲೆ ಈ ಥರ ಆಗ್ತಾಯಿದೆ, ಚೆನ್ನಾಗಿದೆ. ಮಾರ್ಗದರ್ಶನ ಅವರಿಂದ ತಗೊಂಡ್ರೆ, ಈಗ ಒಬ್ಬ ಮನುಷ್ಯನಿಗೆ ಡಾಕ್ಟ್ರ್ ಹೇಗೋ ನನಗೆ ಆರೋಗ್ಯ ಇಲ್ಲ ಅಂದರೆ ಡಾಕ್ಟ್ರ್ ಐಡೆಂಟಿಫಿಕೇಷನ್ ಮಾಡ್ದಂಗೆ ಏನಾಗಿದೆ ಅನ್ನೋದನ್ನು ಅವ್ರ ಸೈನ್ಸಿಸ್ಟ್ಗಳು ಅವ್ರು ಬಂದು ವಿಸಿಟ್ ಕೊಟ್ಟಾಗ ತೋಟದಲ್ಲಿ ಏನೆಲ್ಲ ಆಗಿದೆ, ಪ್ರಾಬ್ಲಮ್ಮು, ಸಮಸ್ಯೆ ಏನಾಗಿದೆ, ಇದು ಈ ಥರ ಡಿಸೀಸಸ್ ಬಂದು ಇಲ್ಲಿ ಗಿಡ ಇದಾಗೋದು, ಇಲ್ಲಿ ಈ ಥರ ಬಂದು ಇಲ್ಲೆಲ್ಲ ಬೇರು ಒಣಗಿ ಹೋಲ್ ಬಿದ್ದು ಮರ ಬೀಳೋದು. ಈಗ ಲಾಸ್ಟ್ ಇಯರ್ನಿಂದ ಇದು ಸ್ವಲ್ಪ ಕಂಟ್ರೋಲ್ ಆಗಿದೆ. ಈಗ ಇಲ್ಲ, ಅದು 10 ಮರಕ್ಕೆ 20 ಮರಕ್ಕೆ ಒಂದೊಂದು ಇತ್ತದು. ಈಗಿಲ್ಲ, ಅದು ಕಡಿಮೆ ಆಗ್ತಾ ಕಂಟ್ರೋಲ್ ಆಗಿದೆ. ಮತ್ತೀಗ ಹೊಸ ಬೇರೆ ಅದ್ರ ಮೇಲಾಶ್ ಬಂದುಬಿಟ್ಟಿದೆ ಈಗ. ಹಾಗಾಗಿ ಅದಕ್ಕೆ ಆ ಥರ ಕಂಟ್ರೋಲು ಅಲ್ಲೊಂದಿದೆ, ಅಲ್ಲೊಂದಿದೆ, ಅದು ಕಂಟ್ರೋಲಿಗೆ ಬಂದಿದೆ ನೋಡ್ರಿ. ಬಂದಿದೆ, ಕಂಟ್ರೋಲಿಗೆ ಬಂದಿದೆ. ನಾವೆಲ್ಲ ಹೋಗ್ತಾ ಇದ್ದಾವೆ ಅಂತ. ಇದು ಎಲ್ಲ ಹೊಸ ಬೇರ್ಸ್ಗಳು ಇದೆಲ್ಲ ಬಂದಿರೋದು. ಇಲ್ಲಿ ಬಂದಿದೆಯಲ್ಲ, ಇದಷ್ಟು ಹೊಸ ಬೇರು. ಇದು ಅದು ಬೇರೆ ಬಂದಿದೆ. ಇಲ್ಲಿ ಈ ಥರ ಆಗಿತ್ತು, ಅದು ಹೊಸ ಬೇರು ಬಂದಿದೆ.
ಕ್ಲಿಯರ್ ಆಗ್ತಾ ಇದೆ. ಅದರಿಂದ ಈ ಮಾರ್ಗದ ಕ್ಲಿಯರ್ ಆಗೈತೆ ಅನ್ನೋದೇ ಇಸ್ ಮೇಜರ್ ನಮಗೀಗ. ಡಿಸೀಜಸ್ ಬಂದು 20 ಗಿಡ ಹೋದು 50 ಗಿಡ ಹೋಗ್ತಾ ಇದ್ದು ಅನ್ನೋದೇನಿತ್ತು ಅದು ಈ ವರ್ಷ ತೇಲ್ಕೊಂಡಿತೆ ಅಂತ. ಕೆಲವೊಂದೊಂದು ಇನ್ನು ಆಲ್ರೆಡಿ ಸೀರಿಯಸ್ ಆಗಿರ್ತಕ್ಕಂಥ ಹೋಗವು ಅವಿಗೆ ಒಂದೊಂದು ಇರಲ್ಲ, ಅವನ್ನ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಅವು ಹೋದಾಗ ಬೇರೆ ಇದನ್ನ ಹಾಕಬೇಕಾಗುತ್ತೆ ಒಂದೊಂದು ಅಂಥವನ್ನು ಈಗ ಅವಾಯ್ಡ್ ಆಯಿತು ಅಷ್ಟೇ. ನಮಗೆ ಇವರು ಮಂಜುನಾಥ್ ಸರ್ ಬಂದ ಮೇಲೆ ನಮಗೆ 6 ತಿಂಗಳು 7 ತಿಂಗಳು ಮಾರ್ಗದರ್ಶನದಲ್ಲಿ ಕಂಪ್ಲೀಟ್ ಅವಾಯ್ಡ್ ಆಗಿದೆ. ಹೆಚ್ಚಿನದಾಗಿ ಮಂಜುನಾಥ್ ಸರ್ಗಿಂತಲೂ ಈತ ಕೀರ್ತಿ ಅಂತೇಳಿ ಈತ ಕಾಂಟ್ಯಾಕ್ಟ್ನಾಗ ಇರ್ತಾರೆ, ಫೋನಲ್ಲಿ ಇದಿರ್ತಾರೆ. ಅವ್ರಿಗೂ ನಮಗೂ ಏನೇ ಮೆಡಿಸಿನ್ಸ್ ಹಾಕಬೇಕು ಅಂದರೂ ಹೇಳ್ತಾರೆ. ಅವ್ರಿಗೆ ಕೇಳಿ ಕಾನ್ಫರೆನ್ಸ್ ಕಾಲಲ್ಲೂ ಸಹ ನಮಗೆ ಉತ್ತರಗಳನ್ನು ಅವರಿಂದ ಕೊಡಿಸ್ತಾರೆ. ಅವ್ರು ಎಲ್ಲಿದ್ರು ಪರವಾಗಿಲ್ಲ, ಕಾನ್ಫರೆನ್ಸ್ ಕಾಲಲ್ಲೇ ನಮಗೆ ಟ್ರೀಟ್ಮೆಂಟಿಗೆ ಉತ್ತರ ಕೊಡಿಸ್ತಾರೆ. ಅದನ್ನ ಸರ್ ಮಾಹಿತಿ ಕೊಡೋದ್ರ ಜೊತೆಗೆ ಏನಾದ್ರು ಪತ್ರಗಳು ಕೊಡೋದು, ಮೆಡಿಸಿನ್ ಕೊಡೋದು, ಆ ಥರ ಏನಾರು ಮಾಡ್ತಾರಾ? ಇಲ್ಲ, ಅದು ಅವ್ರದ್ದೇ ಬೇರೆ ವಿಂಗ್ ಸಂಸ್ಥೆ ಇದೆ, ಅದ್ರ ಅಲ್ಲಿ ಸಿಗುತ್ತೆ ತಗೊಳ್ಳಿ ಅಂತಾರಷ್ಟೇ. ಅಲ್ಲೇ ತಗೊಳ್ಳಿ ಅಂತೇನು ಹೇಳಲ್ಲ ಅವರು. ನಾವೇ ಕೊಡ್ತೀವಿ ಅಂತ ಹೇಳಲ್ಲ. ಬಟ್ ನಮಗೇನಾಗುತ್ತೆ ಅಂದರೆ ಈಗ ಅವರು ಓವರಾಲ್ ನನಗೆ 600 ಕ್ವಿಂಟಲ್ ಅಡಿಕೆ ಕೊಡ್ತೀನಿ ಅಂದಾಗ ಅವ್ರ ಮಾರ್ಗದರ್ಶನದ್ದು ಅವ್ರು ಕೊಟ್ಟ ಔಷಧಿನೇ ಹಾಕ್ಬೇಕಲ್ಲ, ನಾನು ಬೇರೆದು ಹಾಕ್ಬಾರ್ದಲ್ಲ. ಈಗ ಯಾಕೆಂದರೆ ನಾನು ಹೇಳಿದ್ದೆ ಅದು ನೀವು ಬೇರೆದು ಹಾಕಿದ್ದೀರಿ, ಬೇರೆ ಅದ್ರ ಅಲ್ಲಿ ಕಂಟೆಂಟ್ ಅದರಲ್ಲಿ NPKನೂ ಇದ್ರು, ಅದು ಕಂಪ್ನಿನೇ ಚೇಂಜ್ ಆಗಿದೆ, ಅದಾಗಿದೆ, ಇದಾಗಿ ನೀವೇ ಕೊಟ್ಬಿಡಿ. ಅದೇನು ಕೊಡ್ತೀರೋ ಕೊಡಿ, ಅದನ್ನು ಟ್ರೀಟ್ ಮಾಡಿ. ಈ ತೋಟ ನೀವು ದತ್ತು ತೊಗೊಂಬಿಡಿ ಬೇಕಾರೆ. ನನಗೆ 600 ಕ್ವಿಂಟಲ್ ಅಡಿಕೆ ಕೊಡಿ, ಅದರಲ್ಲಿ ನಿಮ್ಮ ದುಡ್ಡು ಏನೈತೆ ತಗೊಳ್ಳಿ ಅಂತೇಳಿ ಅಲ್ವಾ. ಈಗ ಅವರಿಂದ ತಪ್ಪೇನು ಸಿಗಬಾರ್ದಲ್ಲ ನಮಗೆ. ಈಗ ನಾಳೆ ನೀವು ಹಿಂಗೆ ಮಾಡಿದ್ದೀರಿ, ಹಂಗೆ ಮಾಡಿದ್ದೀರಿ, ಅದಾಗೈತೆ ಅಂತ ಹೇಳೋದು ಬೇಡಲ್ಲ. ಅದರಿಂದ ಏನಾಗುತ್ತೆ, ನೀವೇ ಕೊಡಿ. ಈಗ ನಿಮಗೆ ಗೊತ್ತಿದೆಯಲ್ಲ ಈಗ ಏನು ಕೊಡಬೇಕು ಅಂತ. ಈಗ ಪೊಟ್ಯಾಶ್ 100% ಪೊಟ್ಯಾಶ್ ನಾವು ಕೇಳಿದ್ದೇ ಅಲ್ಲ. ಈಗ ಆ ಪೊಟ್ಯಾಶನ್ನು ಒಂದು 200 ಲೀಟ್ರ್ ಡ್ರಮ್ಮಿಗೆ ಹಾಕಿ ಗಿಡಕ್ಕೆ 1 ಲೀಟ್ರ್ ವಹಿಸ್ರಿ ಅಂತಾರೆ. ಅದೇ ರೀತಿ ಬೇರೆ ಐಟಮ್ಸ್ಗಳನ್ನೆಲ್ಲ ಕೊಡ್ತಾರೆ. ನಮ್ಮ ದೇಶದಲ್ಲಿ ಸಿಗದಂಥವು ಐಟಮ್ಗಳು ಇದಾವೆ, ಎಂತೆಂಥವೂ ಕೊಡ್ತಾರೆ ಅವರು. ಅವನ್ನೆಲ್ಲ ನಾವು ಡ್ರಮ್ಗೆ ಹಾಕಿ ನೀರಿಗೆ ಹಾಕಿ ಕೊಡ್ರಿ ಅಂತಾರೆ. ಅದು ಯಾವುದೋ ಒಂದು ಸಣ್ಣದೇ ಒಂದು ತೊಲನೂ ಇರಲ್ಲ, ಅದೊಂದು ಪುಡಿ ಕೊಡ್ತಾರೆ. ಆ ಪುಡಿ ಆ ಡ್ರಮ್ಗೆ ಹಾಕಿದ್ರು ಡ್ರಮ್ನಲ್ಲಿ ನೀರು ಓಟು ಉಕ್ಕತ್ತಿ ಬಿಡ್ತೈತಿ. ಅಂದರೆ ಅಲ್ಲಿ ಅದರ ಪವರ್ ಎಷ್ಟಿದೆ. ಈ ಪೊಟ್ಯಾಶ್ 100% ಇರತಕ್ಕಂಥದ್ದು ನಾವು ಬಳ್ಳಿಟ್ರೆ ಸುಡುತ್ತದು. ಅಂಥ ಪೊಟ್ಯಾಶನ್ನೇ ನೋಡಿದ್ದಿಲ್ಲ ನಮಗೆ. ಈಗ ಅಂಗಡಿಯಲ್ಲಿ ಥರ ಪೊಟ್ಯಾಶ್ 60% 40% ಅಂತ ಹೇಳ್ತಾರೆ ಅವರು. ಅದು 40% ಇರ್ತೈತೆ ಅಂತ ಹೆಂಗೆ ಗ್ಯಾರಂಟಿ? ನಾವು ಅರ್ಧ ಕೆಜಿ ಹಾಕಿರ್ತೀವಲ್ಲ, ಅದ್ರಲ್ಲಿ 40% ಅಂದರೆ ಇವು ಕೊಟ್ಟರೆ ಇದಕ್ಕೆ ಕೆಟಗರಿ ಕೂಡ್ಕೊಂತದ್ದು. ಅದು ಯಾವ್ಯಾವ ತಿಂಗಳಲ್ಲಿ ಔಷಧಿ ಕೊಡಬೇಕು ಸರ್ ಅಡಿಕೆಗೆ? ಪ್ರತಿ ತಿಂಗಳಲ್ಲೂ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಿರ್ಲೇಬೇಕು ಅಂತ ಹೇಳ್ತಾರೆ ಅವರು. ಡಿಸೀಜಸ್ ಇದ್ದೇ ಇರುತ್ತೆ. ಈಗ ಬೇಸಿಗೆಯಲ್ಲಿ ಒಂಥರ ಡಿಸೀಜಸ್ ಸ್ಟಾರ್ಟ್ ಆಗ್ತವೆ. ಅದು ಅಡೆಗಳಿಂದ ಎಳೆದ್ರೆ ಗಿಡ ಕೆಂಪು ಹುಳ ಬರ್ತೈತಲ್ಲ ಅಡೆ ಬಾಟಮಲ್ಲಿ, ರೆಡ್ ಮೈಟ್ಸ್ ಅಂತೇಳಿ ಬರ್ತೈತೆ. ಅದಕ್ಕೆ ಔಷಧಿ ಸ್ಪ್ರೇ ಮಾಡಬೇಕು. ಮೈಟ್ಸ್ ಬರ್ತವೆ ಅಂತೇಳಿ ಮೊದಲೆಲ್ಲ ನಾವು ಅಡಿಕೆ ಗಿಡಗಳಿಗೆ ಸ್ಪ್ರೇ ಮಾಡ್ತಿದ್ದಿಲ್ಲ, ಮೇಲ್ಭಾಗದ ದೊಡ್ಡವಕ್ಕೆ. ಈಗ ಒಂದ್ಸತಿ ಸ್ಪ್ರೇ ಮಾಡಿ ಅಂತಾರೆ. ಈಗ ಈ ಸ್ಟಾರ್ಟಿಂಗಿಗೆ ಒಂಬಳೆಗೆ ಸ್ಪ್ರೇ ಮಾಡ್ರಿ ಅಂತಾರೆ. ಈ ಇರ್ತಕ್ಕಂಥ ಈಗ ಒಂಬಳೆ ತೆಗ್ಸಿದ್ನಲ್ಲ, ಅದರಲ್ಲಿಂದ ಡಿಸೀಜ್ ಅದಕ್ಕೆ ಏನಾದ್ರು ಹೋಗ್ಬಿಡ್ತದೆ. ಈಗ ಸ್ಪ್ರೇ ಮಾಡ್ರಿ ಈಗ ಅಂತ ಹೇಳ್ತಾರೆ. ಇನ್ನೊಂದು 2-3 ದಿನದಲ್ಲಿ ಆ ಸ್ಪ್ರೇನು ಸ್ಟಾರ್ಟ್ ಮಾಡ್ಬೇಕು ನಾವೀಗ. ತಿಂಗಳಲ್ಲಿ ನೀವೇನೇ ಒಂದೊಂದು ಔಷಧಿಗಳು ಹಾಕ್ತೀನಿ ಅಂತಂದ್ರೆ ಎಷ್ಟು ಬರುತ್ತೆ ತಿಂಗಳಿಗೆ ಖರ್ಚು ಸರ್ ನಿಮ್ಗೆ? ಬರುತ್ತೆ 40,000 ರಿಂದ 50,000 ರೂಪಾಯಿ ಬರುತ್ತೆ ತಿಂಗಳಿಗೆ ಬರುತ್ತೆ. ಅಲ್ಲಿಗೆ 10 ತಿಂಗಳಿಗೆ 4 ಲಕ್ಷ ರೂಪಾಯಿ. ಅದು ಆವ್ರೇಜ್. ಅದು ನಾವು ಅದನ್ನೇ ಕೇಳಿದ್ದೀನಿ. ನಾವು ಈಗ ನಿನ್ನ ಬಜೆಟನ್ನು ಇಟ್ಕೋಬೇಕು ಅಂದರೆ ನಮ್ಮ ಹತ್ರವ ನಾವು ಬಜೆಟ್ ಎಷ್ಟು ಅಂತೇಳಿ ಇಟ್ಕೋಬೇಕಲ್ಲಪ್ಪ. ಈಗ ನೀನು ಒಂದು ಗಿಡಕ್ಕೆ ಎಷ್ಟು ಬರುತ್ತೆ ಅಂತ ನನ್ನ 150-100 ರೂಪಾಯಿ ಹೇಳಿದ್ನಲ್ಲ. ಇನ್ನೊಂದು 25 ಜಾಸ್ತಿ ಆಗ್ಬೋದು, 25 ಕಮ್ಮಿ ಆಗ್ಬೋದು. ಸೊ ದಟ್ ಅಷ್ಟರಲ್ಲಿ ಇದ್ದೇ ಇರುತ್ತೆ. ಅಂದ್ರೆ ಸರ್ ಇಲ್ಲೇನಾಗುತ್ತೆ ಅಂತಂದ್ರೆ ಡಿಸೀಸ್ ಜಾಸ್ತಿ ಇದ್ದಾಗ ಖರ್ಚು ಜಾಸ್ತಿ ಬರುತ್ತೆ. ಈಗ ಲಾಸ್ಟ್ ಇಯರ್ ಖರ್ಚು ಜಾಸ್ತಿ ಬಂದಿದೆ. ಏನಕ್ಕೆ ಅಂದ್ರೆ ತುಂಬಾ ಡಿಸೀಸ್ಗಳು ಇದ್ದು ಈಗ ಕಡಿಮೆ ಮಾಡ್ಕೊಂಡಿದ್ವಿ. ಈಗ ಇವ್ರಲ್ಲಿ ಏನೇನ್ ಮಾಡಿದ್ರೆ ಏನೇನ್ ಸರಿಯಾಗುತ್ತೆ ಅಂದ್ರೆ ಇಳುವರಿ ಜಾಸ್ತಿ ಮಾಡೋದು ಹೇಗೆ, ಈಗ ಒಂಬಳೆನ ಉದ್ದ ಮಾಡ್ಸೋದು ಹೇಗೆ, ದಪ್ಪ ಮಾಡಿದ್ರೆ ರೈತರಿಗೆ ಅನುಕೂಲ. ಸಣ್ಣದಾಗೆ ಬಂತು ಅಂತಂದ್ರೆ ಒಂಬಳೆ ಚೆನ್ನಾಗಿ, ಚಿಕ್ಕದಾಗಿ ಬಂತು ಅಂದ್ರೆ ಸರಿ ಆಗಲ್ಲ. ಅದ್ರ ಮೇಲೆ ಕೆಲಸ ಮಾಡ್ತೀವಿ. ಈ ವರ್ಷ ಅವ್ರಿಗೆ ಟಾರ್ಗೆಟ್ ಕೊಟ್ಟಿರೋದು, ಅವ್ರು ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಇಷ್ಟು ಮಾಡಿ ಕೊಡ್ಬೇಕು ನೀವು ನಮಗೆ. ಟಾರ್ಗೆಟ್ ನೀವೇ ಕೊಟ್ಟಿದ್ದೀರಾ? ಹೌದು. ಈಗ ಅದೇ ನನಗೀಗ 600 ಕ್ವಿಂಟಲ್ ಅಡಿಕೆ ಕೊಡ್ತೀನಿ ಅಂತ ಹೇಳಿದಿರಲ್ಲ, ನೀವು ಅದೇನಾದ್ರು ಹಾಕಿ ಅದಕ್ಕೆ ನನಗೆ 600 ಕ್ವಿಂಟಲ್ ಅಡಿಕೆ ಕೊಡಿ. ಈಗ ನೀವು ನಾನು ತೋಟವ ಸಬ್ಜೆಕ್ಟ್ ಕಂಡೀಷನ್ ನೀವು ಬಂದ್ರಲ್ಲ ನಂತಗೆ, ನೀವು ಫಸ್ಟ್ ನಾನು ಕೇಳಿದಾಗ ಏನಾಯ್ತು, ನಿಮಗೆ ಇಷ್ಟು ತೋಟಕ್ಕೆ 600 ಕ್ವಿಂಟಲ್ ಅಡಿಕೆ ಕೊಡ್ತೀನಿ ಅಂತ ಹೇಳ್ತೀರಿ 4 ಎಕರೆಗೆ. 600 ಬೇಡ ನನಗೆ, 400 ಕೊಡಿ. ನೀವೇ 200 ಕಮ್ಮಿ ಮಾಡಿ? ನಾನೇ 200 ಕಮ್ಮಿ ಮಾಡಿದೆ, 400 ಕೊಡಿ. ನೀವೇನೇನು ಹೇಳ್ತೀರೋ ಟ್ರೀಟ್ಮೆಂಟ್ ನಾನು ಮಾಡ್ತೀನಿ. ನೀವೇನೇನು ಔಷಧಿ ತಂದು ಕೊಡ್ತೀರೋ ಟ್ರೀಟ್ಮೆಂಟ್ ಮಾಡಕ್ಕೆ ಅದಷ್ಟನ್ನು ಹಾಕ್ತೀನಿ ನಾನು. ಮತ್ತು ಲೈಫ್ ಲಾಂಗ್ ಇರಬೇಕು, ಗಿಡ ಹೋಗಬಾರ್ದು. ಅವಕ್ಕೆಲ್ಲ ಕಂಡೀಷನ್ಸ್ ಹೇಳಿದ್ದೀನಿ. ಗಿಡ ಹೋಗಬಾರ್ದು, ಲೈಫ್ ಲಾಂಗ್ ಇರಬೇಕು. 2 ವರ್ಷಕ್ಕೆ ಚೆನ್ನಾಗಿ ಕೊಟ್ಟ ಆಮೇಲೆ ಗಿಡವೇ ಹೋಗ್ಬಿಟ್ರೆ ಅಲ್ವಾ? ಅದನ್ನು ಹೇಳಿದ್ದೀವಿ. ಅವೆಲ್ಲ ಕಂಡೀಷನ್ಸ್ ಮೇಲೆ ನಾವು ಟ್ರೀಟ್ ಮಾಡ್ತೀವಿ ಅನ್ನೋದು ಕಾನ್ಫಿಡೆಂಟ್ ಬರ್ತದೆ. ಯಾವುದೋ ತೀರ್ಥಹಳ್ಳಿಯಲ್ಲಿ ಮಾಡಿದ್ದನ್ನು ನೋಡಿದ್ರಲ್ಲ, ಕೇಳಿದೀವಲ್ಲ, ಅವ್ರು ಹೇಳಿದ್ರಲ್ಲ,
ನಮ್ಮ ಗಿಡನೇ ಹೋಗ್ತಾ ಇದ್ದು 500 ಗಿಡ 2,000 ಗಿಡ 2,000 ಗಿಡ ಹೋಗ್ತಾ ಇದ್ದು. ಆ ಗಿಡಗಳನ್ನು ನಾವು ಕಡ್ದಾಕಿ ಹೊಸದು ಕಟ್ಟಬೇಕು ಅಂತಿದ್ದು. ಅಂಥ ಟೈಮಲ್ಲಿ ಇವ್ರು ಮಂಜುನಾಥ್ ಮತ್ತು ಕೀರ್ತಿ ಇವರು ಬಂದು ಅವ್ರು ನನಗೆ ಬರೀ ಒಂದು 250 ಗಿಡ ಮಾತ್ರ ಬಿಟ್ಕೊಡಿ, ಆ 250 ಗಿಡಕ್ಕೆ ನಮ್ಮದೇ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ, ಆಮೇಲೆ ನೀವು ಗಿಡ ನೋಡೋಣಂತೆ ನಿಮ್ಮವನ್ನು, ಅಲ್ಲಿವರೆಗೂ ಕಡಿಬೇಡ್ರಿ, ಒಂದು 3 ತಿಂಗಳು ನನಗೆ ಅದು ಗಿಡ ಬಿಟ್ಕೊಡಿ ಅಂತ ಕೇಳಿದ್ರಂತೆ. ಪಾಪ ಆ ರೈತರು ನನಗೆ ಹೇಳಿದ್ದು. 3 ತಿಂಗಳು ಅವ್ರು ಗಿಡ ಬಿಟ್ಕೊಟ್ಟ ಮೇಲೆ ಆ ಎಂಟೈರ್ ಕಡಿಬೇಕು ಅಂತಿದ್ದ ಪ್ಲಾಂಟ್ಸ್ಗಳೆಲ್ಲ ಚೇತರಿಸ್ಕೊಂಡಿದ್ದಾವೆ. ಆ ವರ್ಷ ಅಡಿಕೆನೂ ಹಿಡಿದಿದೆ ಅವರಿಗೆ. ಹಂಗಾಗಿ ಅವರು ಆಮೇಲೆ ಟೋಟಲ್ ಅದು 2,000 ಗಿಡಕ್ಕೂ ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ. ಎಲ್ಲ 2,000 ಗಿಡನೂ ಚೆನ್ನಾಗಿದ್ದಾವೆ ಅಂತ ಅವ್ರು ಹೇಳೋದಕ್ಕೆ ನಾವಿಲ್ಲಿ ಸ್ಟಾರ್ಟ್ ಮಾಡಿಸಿದ್ದು. ನೀವು ಅವ್ರು ನೋಡಿದ್ಮೇಲೆ ನಿಮಗೆ ಒಂದು ಹೌದೌದು, ನಾವು ಬೇರೆಯವ್ರು ನೋಡಿದ್ರೆ ಇವ್ರು ಬಂದು ಹೇಳಿದ್ದಾರೆ ಅಂತ ಕೇಳಲಿಲ್ಲ ನಾವು. ಆಮೇಲೆ ನಮ್ಮಲ್ಲಿ ಡಿಸೀಜಸ್ ಇತ್ತಲ್ಲ, ಈಗ ನೋಡಿ ನಮ್ಮ ಡಿಸೀಜಸ್ ಇತ್ತು ಅಂತ ಕೆಲವೊಂದು ಗಿಡ ಇದೆ ನೋಡಿ, ಅದು ಆಗೋ ಅಲ್ಲೊಂದು ಗಿಡ ಪ್ಲಾಂಟ್ ಇದೆ ನೋಡಿ, ಅಲ್ಲಿ ಸಣ್ಣಕ್ಕೆ ಹಾಕಿದೆ ನೋಡಿ, ಆ ಥರ ಆಗಿ ಹೋಗ್ಬಿಡೋ ಗಿಡ. ಆ ಥರ ಆಗಿ ಒಂದು 20, 25, 30 ಹೋಗವು. ಈ ವರ್ಷ ಇಲ್ಲ. ಸೊ ದಟ್ ಅದು ಇವ್ರು ಬರೋದಕ್ಕಿಂತ ಮೊದಲು ಹಾಕಿರೋದು, ಅದು 2 ವರ್ಷ ಆಗಿರ್ತದೆ. ಆದರೆ ಈ ವರ್ಷ ಅದಿಲ್ಲ, ಚೆನ್ನಾಗಿದೆ. ಸರ್, ಈಗ ಇವರು ನೀವೇ ಟಾರ್ಗೆಟ್ ಕೊಟ್ಟಿದ್ದೀರಿ ಅವ್ರಿಗೆ ಅಂತ ಹೇಳ್ತಾ ಇದ್ದೀರಲ್ಲ, ಈಗ ಎಷ್ಟು ಗಿಡಗಳಿಗೆ ಪೂರ್ತಿ ತೋಟನೇ ಕೊಟ್ಟಿದ್ದಾರೆ ಹೆಂಗೆ? ಇಲ್ಲ ಇಡೀ 4 ಎಕರೆ ಫುಲ್ ಅವರೇ ಹ್ಯಾಂಡ್ ಓವರ್ನಾಗಿದೆ. ಊರ್ ತೆಗಿರೋದು ಇಲ್ಲೇದು ಫುಲ್ ಅವ್ರ ಹ್ಯಾಂಡ್ ಓವರ್ನಾಗೆ ಇದೆ. ಈಗ ಅವ್ರು ಹೇಳ್ದಂಗೆ ಈಗ ನೈಟ್ರೋಜನ್ ಫಾಸ್ಫರಸ್ ಗೊಬ್ಬರ ಹಾಕ್ಬೇಕು ಅಂತ ಹೇಳಿದ್ರು, ಹಾಕಿದ್ದೀನಿ. ಈಗ ನೀರು ಕೊಡ್ತಾ ಇದ್ದೀನಿ. ಈಗ ಮತ್ತೀಗ ಅದು ಹಾಕಿದ್ದು ಮಳೆ ಬರಲಿಲ್ಲ, ಮತ್ತು ಮಳೆ ಬರಲ್ದಾಗ ಕೊಟ್ಟದ್ದು ಅದು ಈಗ ನೀರು ಕೊಡ್ತಾ ಇದೀವಿ. ಈಗ ಚೇತರಿಸ್ಕೊಂತ ಐತೆ. ಮತ್ತೀಗ ಇನ್ನೊಂದು ವಾರ 15 ದಿನದಿಂದ ಮತ್ತೊಂದು ಸತಿ ಸ್ವಲ್ಪ ಹೊತ್ಲಾಗೆ ವಹಿಸಿಬಿಡೋದು ಅತ್ಲಾಗೆ ಗಿಡಗಳ್ತಾಗೆ. ಸರ್, ಈಗ ಎಷ್ಟು ತಿಂಗಳು ಬೆಳೆ ಸರ್ ಅಡಿಕೆ ಅಂದರೆ? ವರ್ಷದ ಬೆಳೆ ಇದು. ವರ್ಷದ ಬೆಳೆ ಅಂತಂದರೆ ತಿಂಗಳ ಪೂರ್ತಿ ನೀವು ಗೊಬ್ಬರ ಹಾಕಬೇಕು, ಅದು ಹಾಕಬೇಕು, ಮೆಡಿಸಿನ್ ಕೊಡಬೇಕು ಅಂತಂದರೆ ನಿಮ್ಮ ಖರ್ಚು ಬರ್ತಾನೆ ಇರುತ್ತೆ. ಅದರಲ್ಲಿ ಈಗ 50,000 ರೂಪಾಯಿ ಅಡಿಕೆ ರೇಟ್ ಸಿಗ್ತಾಗ 10,000 ರೂಪಾಯಿ ತೋಟಕ್ಕೆ ಹೋಗ್ಲಿ. ಈಗ 25 ಲಕ್ಷ ರೂಪಾಯಿ ಅಡಿಕೆ ಹಾಕುತ್ತೆ ಅಂತ ಹೇಳಿದ್ರೆ ನಾವು ಆ ಮಿನಿಮಮ್ ಒಂದು 5 ಲಕ್ಷ ರೂಪಾಯಿ ಖರ್ಚು ಮಾಡೋಕೆ ಏನಾಗಿದೆ? ಈ ಏನು ಖರ್ಚು ಮಾಡ್ದಂಗೆ 15 ಲಕ್ಷ ತಗೊಳತ್ಕು, ಇದು ಸ್ವಲ್ಪ ಜಾಸ್ತಿ ಖರ್ಚು ಮಾಡಿ ಇನ್ನೊಂದು 5 ಲಕ್ಷ ಜಾಸ್ತಿ ತಗೊಳಕು. 5 ಲಕ್ಷ ಎಕ್ಸ್ಪೆಂಡಿಚರ್ ತೆಗೀರಿ. ಈಗ 15 ಲಕ್ಷ ತಗೊಳೋದಕ್ಕಿಂತ 20 ಲಕ್ಷ ತಗೊಳೋಣ, 5 ಲಕ್ಷ ಖರ್ಚಿಗೆ ಹೋಗ್ಲಿ. ಈ ನಾನು ಚೆನ್ನಾಗಿರ್ಬೇಕು, ನನಗಾದರೆ ಬಟ್ಟೆ ಬೇಕು, ಪ್ಯಾಂಟು ಶರ್ಟು ಎವ್ರಿ ಮಂತು ಇದಾಗಬೇಕು, ಬೆಳಿಗ್ಗೆ ಎದ್ಕೊಳ್ಳೋ ಸ್ಥಾನ ಆಗಬೇಕು, ಶೋಕಿ ಇರಬೇಕು, ಬೈಕ್ ಬೇಕು, ಕಾರ್ ಬೇಕು. ಅವು ಕೇಳ್ತಾವೆ ನಮ್ಮನ್ನು, ಅದನ್ನು ಕೊಡೋಣ. ಅವ್ರಿಗೆ ಕೇಳಿದಾಗ ನಾವು ಕೊಡೋಣ. ಗಿಡಗಳು ಕೇಳ್ತವೆ, ಮೆಡಿಸಿನ್ಸ್ ಕೊಡೋಣ. ಈಗ ಅವಾಗ ಆರೋಗ್ಯ ಇರಲ್ಲಲ್ಲ. ಒಂದು ವರ್ಷಕ್ಕೆ ಹಂಗಾರೆ ಕರೆಕ್ಟಾಗಿ ಎಷ್ಟು ಬರ್ಬೋದು ನಿಮ್ಮ 4 ಎಕರೆ ತೋಟ? ನನ್ನ ಅಂದಾಜು ಅವ್ರು ಹೋದ್ಸತಿ ಸ್ವಲ್ಪ ನಮ್ಮ ಗಿಡಗಳೆಲ್ಲ ವೀಕ್ ಇದ್ದು ಅದರಿಂದ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟಾಗ 150 ರೂಪಾಯಿ ಬಿದ್ದಿದೆ ನನಗೆ. ಈ ಸತಿ ಏನಾಗತ್ತೆ ಅಂದರೆ ಎಲ್ಲ ಚೆನ್ನಾಗಿದೆ ಗಿಡಗಳು, ಈ ಸತಿ ಕಡಿಮೆ ಆಗ್ಬೋದು ಅಂತ ಹೇಳ್ತಾರೆ. ಅಂದರೆ ಒಂದು 10,000 ರೂಪಾಯಿ 20,000 ರೂಪಾಯಿ ಕಮ್ಮಿ ಆಗ್ಬೋದು. ಅವರೇಜಲ್ಲಿ 100 ಮೇಲೆ 150 ಒಳಗೆ ಒಂದು ಗಿಡಕ್ಕೆ ಪ್ಲಾಂಟಿಗೆ ಖರ್ಚು ಬರ್ಬೋದು ಅಂತ ನಂದು ಇದಿದೆ. 150 100 ಅನ್ಕೊಂಡ್ರೆ ಸರ್ 2,400 ಸಸಿಗಳು 2 ಲಕ್ಷ ರೂಪಾಯಿ ಹೋಗುತ್ತೆ. 2 ಲಕ್ಷ ಹೋಗುತ್ತೆ ಓವರ್ ಆಲ್ 1 ಇಯರ್ಗೆ. 1 ಇಯರ್ಗೆ 2 ಲಕ್ಷ ರೂಪಾಯಿ ಹೋಗುತ್ತೆ. ಮತ್ತು 4 ಎಕರೆ ತೋಟಕ್ಕೆ 2 ಲಕ್ಷ ಖರ್ಚು ಮಾಡಲಿಲ್ಲ ಅಂದ್ರೆ ಆದಾಯ ಹೆಂಗೆ ಬರ್ತದೆ? ಈಗ ಒಂದೇ ಸತಿ ಒಂದು ಬೋರ್ ಹಾಕಿಸ್ತು 8 ಲಕ್ಷ ರೂಪಾಯಿ ಹೋಯ್ತು. ಒಂದು ಬೋರ್ ಹಾಕಿ ಅದಕ್ಕೆ ರೆಡಿ ಮಾಡಿ ಮೋಟ್ರ್ ಬಿಟ್ಟು ತಗೊಳಕ್ಕೆ 8 ಲಕ್ಷ ರೂಪಾಯಿ ಹೋಯ್ತು. ಗಿಡ ಉಳಿಸ್ಕೋಬೇಕು, ನೀರು ಬಿಟ್ಟು. ಬರೀ ನೀರು ಬಿಟ್ಟರೆ ಗಿಡ ಉಳ್ಕೊಂತತೆ ಅನ್ನೋದು ಪ್ರಶ್ನೆ ಬಂತು. ಆಮೇಲೆ ಇವ್ರು ಬಂದಮೇಲೆ ಬೋರ್ ಹಾಕ್ಸಿದ್ದು ಅದನ್ನ. ನೀರಿದೆ, ಗಿಡ ಚೆನ್ನಾಗಿ ಎಲ್ಲಿ ತೆಗಿಲ್ಲ, ಏನು ಮಾಡೋದು? 5 ಲಕ್ಷ 6 ಲಕ್ಷ ಅಲ್ಲಿ ಖರ್ಚು ಮಾಡ್ತೀವಿ ಅಂದರೆ ವರ್ಷದ ದುಡ್ಡು ಆದಾಯ ಕೊಡ್ತಲ್ಲ. ಇದು ಒಂದೇ ವರ್ಷದ ಆದಾಯ ನಿಂತ್ಕೊಳ್ಳೋದಲ್ಲ. 2.5 ಲಕ್ಷನೇ ಖರ್ಚು ಮಾಡ್ತೀರಾ ಅನ್ಕೊಳ್ಳಿ 4 ಎಕರೆಗೆ ವರ್ಷಕ್ಕೆ. ಎಷ್ಟು ಆದಾಯ ನಿರೀಕ್ಷೆ ಮಾಡ್ತಾ ಇದ್ದೀರಾ ಇವರ ಟಾರ್ಗೆಟ್ ಅಲ್ಲಿ? ಅವ್ರ ಟಾರ್ಗೆಟ್ ಅಲ್ಲಿ ಆದರೆ ಅಲ್ಲಿಗೆ 60 ಕ್ವಿಂಟಲ್ ಅಡಿಕೆ, 60 30 ಲಕ್ಷ ರೂಪಾಯಿ ಟಾರ್ಗೆಟ್ ಅವ್ರು ಹೇಳ್ತಾ ಇದ್ದಾರೆ. ನಾವು 20 ಲಕ್ಷ ಕೊಡಿ ಅಂತ ಇದೀವಿ. 25 ಲಕ್ಷ ಕೊಡಿ, ಇನ್ನು 5 ಲಕ್ಷ ಬೇಡ, ಮಿನಿಮಮ್ 25 ಲಕ್ಷ ಆಗಲಿ. ಅದ್ರಾಗ 5 ಲಕ್ಷ ನಿಮ್ಮ ಖರ್ಚು ನನಗೆ 10 ಲಕ್ಷ ಉಳಿತೈತಲ್ಲ ಅಂತ. 15 ಲಕ್ಷ ಉಳಿತೈತಲ್ಲ. ಅವ್ರದ್ದು 30 ಲಕ್ಷ ಇದೆ, 20 ಲಕ್ಷ ನಮಗೆ ಕೊಟ್ರೆ 5 ಲಕ್ಷ ಖರ್ಚೇ ಆಗಲಿ. ಸರ್, ಈಗ ಲಾಸ್ಟ್ ಅಡಿಕೆ ಕುಯ್ಲು ಆಗಿದೆ. ಈಗ ಇವ್ರ ಡೈರೆಕ್ಷನ್ ಅಲ್ಲೇ ಇವ್ರು ಹೆಂಗ್ ಹೇಳ್ದಂಗೆ ಮಾಡಿದ್ರೆ ಬಂದಿದೆ ನಿಮ್ಗೆ ಆದಾಯ? ಇಲ್ಲ, ಅಷ್ಟೊತ್ತಿಗೆಲ್ಲ ಅದರಲ್ಲಿ ಮಿಕ್ಕಿತ್ತು. ಈಗ ಹೊಲ್ಟಿದವಲ್ಲ ಒಂಬಾಳೆ, ಆ ಟೈಮ್ಗೆಲ್ಲ ಹೊಟ್ಟೆ ಆಗ್ತಾ ಇತ್ತು ಗಿಡ ಇವ್ರು ಬಂದಾಗ. ಅಲ್ಲೇ ಫಸಲು ಕಚ್ಚಿತ್ತು. ಆವಾಗ ಇವ್ರು ಟ್ರೀಟ್ಮೆಂಟ್ ಕೊಟ್ಟದ್ದು ಎಷ್ಟೆಷ್ಟು ಗೊನೆ ಇದ್ದಾವೆ, ಎಷ್ಟೆಷ್ಟು ಅಡಿಕೆ ಇದ್ದಾವೆ, ಅವು ಉದುರ್ದಂಗೆ ಮಿಣ್ಣೆ ಆಗಬಾರ್ದು, ಈ ಥರ ಮಿಣ್ಣೆ ಉದುರಬಾರ್ದು,
ಇದಾಗಬಾರ್ದು, ಕೊಳೆ ರೋಗ ಬೀಳಬಾರ್ದು. ಆ ಕಾಯನ್ನು ಏನೆಲ್ಲ ಟ್ರೀಟ್ ಮಾಡಬೇಕೋ ಅದು ಉಳ್ಕೊಳಕ್ಕೆ, ಫಸಲು ಉಳ್ಕೊಳಕ್ಕೆ ಅದು ಟ್ರೀಟ್ಮೆಂಟ್ ಕೊಟ್ಟರು ಇವರು. ಈ ವರ್ಷ ಸ್ಟಾರ್ಟ್ ಆಗಿದೆಯಲ್ಲ ಜನವರಿ, ಅವ್ರು ಹೇಳಿದ್ದೆಲ್ಲ ಈಗ ಇದರಿಂದ ಸ್ಟಾರ್ಟ್ ಆಗಿದ್ದೀರಿ, ಹಾರ್ವೆಸ್ಟ್ ಮುಗೀತಲ್ವಾ, ಈಗ ಡಿಸೆಂಬರ್ ಮುಗಿದಿತ್ತು, ಈಗ ಜನವರಿಯಿಂದ ಅವ್ರ ಟ್ರೀಟ್ಮೆಂಟ್ ಸ್ಟಾರ್ಟು. ಅದು ಏನೆಲ್ಲ ಕೊಡ್ತಾರೆ, ಅದು ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಒಟ್ಟು ಅದಕ್ಕೆ ಕೆಳಗಡೆ ಒಂಬಾಳಿ ಉಳಿಬೇಕು, ಮೇಗ್ಲ ಒಂಬಾಳಿನೂ ಉಳಿಬೇಕು. ಒಂದು ಮರದಲ್ಲಿ 5 ಒಂಬಾಳೆ ಬರ್ತವೆ ಅಂದರೆ 5 ಉಳಿಬೇಕು. ಓಕೆ, ಹಂಗಾರೆ ಈ ವರ್ಷದಿಂದ ಅವ್ರಿಗೆ ಟಾರ್ಗೆಟ್, ಈ ವರ್ಷದಿಂದ ಟಾರ್ಗೆಟ್ ಅವ್ರದ್ದು. ಅವ್ರ ಟಾರ್ಗೆಟ್ ರೀಚ್ ಆಗೋದು ಈ ವರ್ಷ, ಹಿಂದಿನ ವರ್ಷ ಅಲ್ಲ. ಹಿಂದಿನ ವರ್ಷ ಅಲೆ ಅಡಿಕೆಲೆ ಫೈನಲ್ ಸ್ಟೇಜಿಗೆ ಬಂದಿತ್ತು, ಅವಾಗ ಬಂದು. ಕ್ವಿಂಟಲ್ ಬಂತು ಸರ್ ಹಂಗಾರೆ? ಈ ಸತಿ 160ರಿಂದ 170 ಕ್ವಿಂಟಲ್ ಬಂತು. ಅಂದರೆ ಮಳೆ ಇದು ಇರಲಿಲ್ಲ, ಸ್ವಲ್ಪ ಬೇಸರ ಆಗಿ ಈ ಸುಮ್ಮನೆ ಎಷ್ಟೊಂದೆಲ್ಲ ಖರ್ಚು ಮಾಡ್ತಾ ಇದೀವಿ, ಏನಾಗಿತ್ತು ಅಂತೇಳಿ ಇದು ಆದಾಗ 150ರಿಂದ 170 ಕ್ವಿಂಟಲ್ ಬಂತು. ನನ್ನ ಟಾರ್ಗೆಟ್ ಇದ್ದದ್ದು 250 ಕ್ವಿಂಟಲ್. ಇದು 100 ಕ್ವಿಂಟಲ್ ಅಂದರೆ ಎಂಟೈರು ನಮ್ಮ ಏರಿಯಾದಾಗೆ ಟೆಂಪ್ರೇಚರು 45ರಿಂದ 50 ಹೋತಲ್ಲ, ಆ ಟೈಮಲ್ಲಿ ಎಲ್ಲ ಒಂಬಾಳೆನೂ ಗಿಡೆಲ್ಲ ಬತ್ತಿಬಿಟ್ಟು ಆ ಟೆಂಪ್ರೇಚರಿಗೆ ಗಿಡಗಳು ಹೆಲ್ತೇ ಹೋಗ್ಬಿಡ್ತು. ಅಂಥ ಟೈಮಲ್ಲಿ ಇದನ್ನ ಮಾಡಿದರು. ಈ ವರ್ಷದಿಂದ ನಮ್ಗೆ ಎಷ್ಟು ಬೇಕಾದ್ರೆ ನಾವು ಬಂಡವಾಳ ಹಾಕ್ತಿವಿ, ನಮ್ಗೆ ಇಷ್ಟು ಕ್ವಿಂಟಲ್ ಇಳುವರಿ ಬರಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ನಿಮ್ ಮುಂದೆನೆ ಹೇಳ್ತಿದ್ದಾರೆ. ಏನ್ ಈಗ ಏನ್ ಅನಿಸ್ತಿದೆ ನಿಮ್ಗೆ ಸರ್? ಸರ್ ಖುಷಿ ಆಗ್ತಿದೆ. ಒಂದು ಈ ತರ ರೈತರಿಗೂ, ಎಲ್ಲ ರೈತರುಗಳು ಯಾರನ್ನೇ ಬ್ಲಾಂಕ್ ಆಗಿ ನಮ್ದಲೆ, ಅಂದ್ರೆ ಸುಮ್ಮನೆ ಬ್ಲೈಂಡ್ ಆಗಿ ನಮ್ದಲೆ ಈ ತರ ಟಾರ್ಗೆಟ್ ಕೊಟ್ಟಾಗ, ಜವಾಬ್ದಾರಿ ಕೊಟ್ಟಾಗ ನಮಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್. ಈಗ ರೈತನ ಹಾಳು ಮಾಡೋದೇ ಅಲ್ಲ ಸರ್, ಅವ್ರನ್ನ ಉದ್ಧಾರ ಮಾಡ್ರೆ ನಾವು ಉದ್ಧಾರ ಆಗ್ತೀವಿ. ಹಾಗಾಗಿ ಅವರಿಗೆ ಇಳುವರಿ ಕೊಟ್ರೆ ನಮಗೆ ಆದಾಯ ಬರುತ್ತೆ, ಪ್ಲಸ್ ಅವ್ರಿಗೂ ಆದಾಯ ಮಾಡ್ಕೊಟ್ರೆ ನಮ್ಮನ್ನ ನಂಬ್ತಾರೆ. 600 ಕ್ವಿಂಟಲ್ ಅವ್ರು ಹೇಳ್ತಿದ್ದಾರೆ. 600 ಕ್ವಿಂಟಲ್ ಬರೋದ್ ಬೇಡ, ಬರೀ 400 ಕ್ವಿಂಟಲ್ ನಮ್ಗೆ ತೆಗೆದುಕೊಡಿ ಸರ್. ನಿಮ್ಮ ಸಂಸ್ಥೆ ಎಬೋ 400 ಕ್ವಿಂಟಲ್ಸ್ ತೆಗೆದುಕೊಡ್ತೀರಾ ಪಕ್ಕ? ಓಕೆ, ಈಗ ನಾವು ಈ ಇಳುವರಿಯಿಂದ ಬಂದಿಲ್ಲ ಸರ್, ಈ ತೋಟಕ್ಕೆ ನಾವು ಬಂದಿದ್ದೀವಿ ಇವತ್ತು. ಹೌದು ಸರ್. ಈಗ ಇಳುವರಿ ಯಾವ ತಿಂಗಳಲ್ಲಿ ಬರುತ್ತೆ ಸರ್? ಸರ್ ಇಳುವರಿ ಬರೋದು ನಿಮಗೆ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಇಂದ ಕೊಯ್ಲು ಸ್ಟಾರ್ಟ್ ಆಗುತ್ತೆ, ಡಿಸೆಂಬರ್ ಮುಗಿಯುತ್ತೆ. ಹೌದು ಸರ್. ನೆಕ್ಸ್ಟ್ ವರ್ಷಕ್ಕೆ ಅಂದ್ರೆ 2025 ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ, 2025 ಡಿಸೆಂಬರ್ ಮುಗಿಯುತ್ತೆ ಸರ್. ಓಕೆ, ನಾವೀಗ ಖಾಲಿ ತೋಟ ವಿಡಿಯೋ ಮಾಡ್ತಾ ಇದೀವಿ. ಹೌದು ಸರ್. ಹೌದು. ಆ ಇಳುವರಿ ಬಂದಾಗ ನಮ್ ಕರೆಸಿ ವಿಡಿಯೋ ಮಾಡಿಸ್ತೀರಾ? ಪಕ್ಕಾ ಸರ್, ನಿಮ್ಮನ್ನೇ ಕರೆಸ್ತೀವಿ ಸರ್. ಅಲ್ಲ, ಇಳುವರಿ ಬರ್ಬೇಕು ಮೇನ್ ನಮ್ಗೆ ಸರ್. ಇಳುವರಿ ಬಂದಾಗ ರೈತ ಸರ್, ಈಗ ನಾನಿಲ್ಲ ಅಂತಂದ್ರೂ ರೈತರು ಅಂತ ಇರ್ತಾರೆ ಸರ್, ನಿಮಗೆ ಅಡ್ರೆಸ್ ಗೊತ್ತಿದೆ. ರೈತರ ಬಂದು ಮಾತಾಡೋ ಕೇಳ್ಬೋದು. ನೀವೇ ಬಂದು ವಿಡಿಯೋ ಮಾಡಿ ಈ ಚಾಲೆಂಜ್ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರು ಕೇಳಿದಂತ 400 ಕ್ವಿಂಟಲ್ಗಿಂತ ಅದಕ್ಕೆ ಇಳುವರಿ ನಾವು ಕೊಡ್ತೀವಿ ಸರ್. ಈಗ 400 ಕ್ವಿಂಟಲ್ ಅಂತಂದ್ರೆ ಸರ್, ಅವ್ರಿಗೆ ಎಷ್ಟು ಆದಾಯ ಬರುತ್ತೆ? ಆ ಸೀಸನಲ್ಗೆ ರೇಟ್ ಅಲ್ವಾ ಸರ್ ಫಿಕ್ಸ್ ಆಗೋದು? ಸರ್ ಸೀಸನಲ್ ರೇಟ್ ಫಿಕ್ಸ್ ಆಗುತ್ತೆ ಸರ್. ರೇಟ್ ಹೇಗೆ ಅಂತಂದ್ರೆ ಫ್ಲಕ್ಚುಯೇಷನ್ ಇದ್ದೇ ಇರುತ್ತೆ ಸರ್. ಒಂದು ತಿಂಗಳು ಕಡಿಮೆ ಆಗುತ್ತೆ, ಒಂದು ತಿಂಗಳು ಜಾಸ್ತಿ ಆಗುತ್ತೆ. 400 ಕ್ವಿಂಟಲ್ ಅಂತಂದ್ರೆ 24 ಲಕ್ಷ. 24 ಲಕ್ಷ. ಹೌದು ಸರ್. ಆ ರೈತನಿಗೆ ಅದೇ ನೀವು ತರಿಸ್ಕೊಡ್ತೀವಿ? ಹೌದು ಸರ್, ಖಂಡಿತ ಸರ್. ಓಕೆ ಸರ್, ಈ 24 ಲಕ್ಷ ಅಂತ ಅವ್ರು ಹೇಳ್ತಿದ್ದಾರೆ. ನೆಕ್ಸ್ಟ್ ವರ್ಷಕ್ಕೆ ನೀವು ಆದಾಯ ಇಳುವರಿ ಬಂದ್ರೆ ನಿಮ್ಗೆ ಅಷ್ಟು ಬರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಆ ಖುಷಿಯಲ್ಲೇ ನಾನು ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಾ ಇದ್ದೀನಿ. ಅವರು ತಿಳ್ಕೋಬಾರ್ದು ಯಾರೋ ಇದು ಮಾಡಿದ್ದಾರೆ ಅಂತ. ಅವ್ರ ಮಾರ್ಗದರ್ಶನೂ ಹೆಚ್ಚಿನದಾಗಿ ಎಫರ್ಟ್ ಹಾಕಬೇಕು. ಈಗ ಅವ್ರಿಗೆ ಹ್ಯಾಂಡ್ ಓವರಿಗೆ ಕೊಟ್ಟಿರೋದ್ರಿಂದ ಈಗ ಅವ್ರು ಏನಿದ್ರು ನನ್ನ ಹತ್ರ ದುಡ್ಡು ಕೇಳಬೇಕಾಗ್ಬಾರ್ದು. ತೋಟದಲ್ಲಿ ಏನು ಕೆಲಸ ಆಗಿದೆ, ಅವ್ರು ಕೊಟ್ಟಿರ್ತಕ್ಕಂಥ ಐಟಮನ್ನು, ಮೆಟೀರಿಯಲ್ಸನ್ನು ನಾನು ಅಡಾಪ್ಟ್ ಮಾಡಿದ್ದೀನಿ ಇಲ್ಲೋ ಅನ್ನೋದನ್ನ ಅವ್ರಿಗೆ ಗೊತ್ತಿರ್ತೈತೆ. ನಾವು ಅಡಾಪ್ಟ್ ಆಯಾ ತೋಟಕ್ಕೆ ಅಡಾಪ್ಟ್ ಮಾಡಿ ಈಗ ಇದನ್ನು ಮಾಡ್ತೀವಿ, ಆವಾಗ ಅವ್ರಿಗೆ ಗೊತ್ತಿರುತ್ತಲ್ಲ. ಅದ್ರ ಪ್ರಕಾರ ಅವ್ರು ಹೇಳಿದ ಪ್ರಕಾರ ನಾನೀಗ ಅವ್ರು ಹೇಳಿದ ದಾರಿಯಲ್ಲೇ ಹೋಗ್ತಾ ಇದ್ದೀನಿ. ನನ್ನ ದಾರಿ ಚೇಂಜ್ ಮಾಡಿಲ್ಲ. ಹಾಂ, ಅವ್ರೆ ಅದನ್ನ ಹಾಕು ಅಂದ್ರೆ ಅದನ್ನ ಹಾಕಿದ್ದೀನಿ ಅಷ್ಟೇ, ಅದು ಬೇಡ ಅಂದ್ರೆ ಬಿಟ್ಟಿದ್ದೀನಿ. ಬೇರೆಯವ್ರ ತೋಟನು ನೀವು ನೋಡಿದ್ದೀರಲ್ಲ ಸರ್, ನಿಮ್ಮ ಸ್ನೇಹಿತರ ತೋಟನ ಯಾರ್ದೊಬ್ರು ನೋಡಿದ್ದೀರಿ, ಅವ್ರದ್ದು ಅಲ್ಲಿ ನೋಡಿಕೊಂಡೆ ನೀವು ತಾನೇ ಇವ್ರ ಕರೆಸಿ ಅದು ಸಲಹೆ, ಅವರು ಆ ಸಲಹೆ ಮೇಲೆ ನಾವು ಮಾಡ್ತಾ ಇರೋದು ಈಗ. ಸರ್ ತೋಟ ನೋಡ್ಬೋದಾ ಸರ್? ಬನ್ನಿ ಡೆವಲಪ್ ಆಗಿದೆ ನೋಡಿ ಈಗೆಲ್ಲ ಆಗಿರ್ತಕ್ಕಂಥದ್ದು ಡೆವಲಪ್. ಗರಿಗಳೆಲ್ಲ ಅಗಲುವ ಬಂದಿದೆ ನೋಡಿ. ಗರಿಗಳು ಮೊದಲೆಲ್ಲ ಇದಿತ್ತು, ಸಾಲಿಗೂ ಗರೆ ಕೂಡ್ಕೊಂಡಿದೆ ನೋಡಿ. ಆ ಕಡೆ ಸಾಲಿಂದ ಈ ಕಡೆ ಸಾಲಿಗೆ 8 ಅಡಿ, ಅಲ್ಲಿ 8 + 10 12 14 ಅಡಿ ಗರೆ ಇರಬೇಕು. 14 ಅಡಿ ಗರೆ ಇದೆಯಲ್ಲ ಹೀಗೆ. ಹೌದೌದು, 8x8. ಹಾಂ, ಅಷ್ಟೇ. ಈ ಗರೆ ಇಷ್ಟು ಉದ್ದ ಬಂದಿತ್ತು ಅಂದರೆ ಹೆಲ್ತಿ ಐತಿ ಅಂತ ಗಿಡ ಇದು ಸರ್. ಇಲ್ಲಿ ನೋಡಿ, ಇದು ಗರ್ಭಕಟ್ಟ ಅಂತ ಸ್ಥಳ, ಓಕೆನಾ ಸರ್? ಇಷ್ಟು ಉದ್ದ ಬಂದಾಗ ಹಿಂಗಾರ ಉದ್ದ ದಪ್ಪ ಹೊಡೆಯುತ್ತೆ. ಅವಾಗ ನಮಗೆ ಕೊನೆನ ದಪ್ಪ ಮಾಡಲಿಕ್ಕೆ ಅವಕಾಶ ಜಾಸ್ತಿ ಇರುತ್ತೆ, ಕಾಯಿ ಜಾಸ್ತಿ ಹಿಡಿಯುತ್ತೆ ಅಂತ ಅರ್ಥ. ಇಷ್ಟು ಗರಿ ಉದ್ದ ಬಂದಿದೆ ನೋಡಿ.
ಓಕೆ ಇಷ್ಟು ಬರ್ಬೇಕೀಗ ಹೌದು ಸರ್. ಎಲ್ಲ ಗಿಡಗಳಲ್ಲಿ ಎಲ್ಲ ಗಿಡದಲ್ಲಿ ಇದೇ ತರ ಬಂದ್ರೆ ಇಳುವರಿ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ ಸರ್. ಹೇಗೆ ಅಂತಂದ್ರೆ ಒಂದು ಗಿಡದಲ್ಲಿ 4 ಹಿಂಗಾರ ಅಂತ ಉಳಿಸ್ಕೊಬಹುದು ಸರ್. ಒಂದು ಹಿಂಗಾರನ 5 kg ಹಸಿ ಅಡಿಕೆ ಕೊಟ್ಟರೆ ಸಾಕು ಸರ್. ಒಂದು ಗಿಡದಿಂದ 20 kg ಹಸಿ ಅಡಿಕೆ ಆಗುತ್ತೆ. ಓಕೆ 2000 ಗಿಡಕ್ಕೇನೆ 400 ಕ್ವಿಂಟಲ್ ಆಗುತ್ತೆ. ಈ ಇದ್ರ ಮೇಲೆ ಈ ಲೆಕ್ಕಾಚಾರದಲ್ಲಿ ನಾವು ಅವ್ರಿಗೆ ಟಾರ್ಗೆಟ್ ತಗೊಂತ ಇರೋದು ಸರ್.